ಯಾದಗಿರಿಯಿಂದ ಬಂದಿದ್ದೀವಿ. ನಾವು ಯಾದಗಿರಿಯಿಂದ ಒಂದು 15-20 ಜನ ತಯಾರಾಗಿದ್ದೀವಿ. ಆದ್ರೆ ಏನಪ್ಪ ಅಂದ್ರೆ ಪೇಪರ್ದಾಗ ಈ ತರ ಆ ತರ ನೋಡಿ ಜನರಿಗೆ ಏನಾದ್ರು ಇಲ್ಲಾರೆ ದುರ್ಗಡೆ ಸರ್ ಹೋಗಕ್ ಬೇಡ ಅಂದ್ರು. ನಾವೀಗ ಹೋಗೋರು ಹೋಗ್ತಿರ್ತಾರ, ಬರೋರು ಬರ್ತಿರ್ತಾರ, ತಲೆ ಕೆಡ್ಸ್ಕೋಬೇಡ. ಏನ್ ನಮ್ ಸಮಾಜ ಇವತ್ತು ಕರ್ದಾರ ಫಸ್ಟ್ ಹೋಗೋದು ಕಲ್ತಿ. ಯಾರು ಮಾತು ಕಟ್ತಾರ ಅವ್ರ ಸರ್ಕಾರ ಸ್ಪಷ್ಟವಾದ ತೀರ್ಮಾನವನ್ನ ತೆಗೆದುಕೊಳ್ಳಬೇಕಾಗಿದೆ. 2 ವರ್ಷ ಆಯಿತು ಕೇಂದ್ರ ಸರ್ಕಾರದಿಂದ ಫೈಲ್ ಅನ್ನು ವಾಪಸ್ ಬಂದಿದೆ. ಇವತ್ತಿನ ರಾಜ್ಯ ಸರ್ಕಾರ, ಸಿದ್ದರಾಮಯ್ಯನವರ ಸರ್ಕಾರ, ಅಹಿಂದ ಸರ್ಕಾರ, ಹಿಂದುಳಿದಂತ ಈ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಕೋಲಿ, ಕಬ್ಬಲಿಗ, ಅಂಬಿಗ, ಬೆಸ್ತ್ ಅಂತಕ್ಕಂಥ ಏನು ಸಮಾಜ ಇದೆಯಲ್ಲ, ಆ ಸಮಾಜದ ಧ್ವನಿಯನ್ನ, ಆ ಸಮಾಜದ ಬೇಡಿಕೆಯನ್ನ ಈಡೇರಿಸುವಲ್ಲಿ ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ. ನಾವು 2 ವರ್ಷ ಕಾಯ್ದಿದ್ದೀವಿ. ಹಾಗಾಗಿ ಇವತ್ತು ಅವರಿಗೆ ಎಚ್ಚರಿಕೆಯನ್ನ ಕೊಡಬೇಕಾಗಿದೆ, ಅವರಿಗೆ ಮನವಿಯನ್ನ ಕೊಡಬೇಕಾಗಿದೆ. ನಮ್ಮ ಪ್ರಸ್ತಾವನೆಯನ್ನ ಕಳಿಸಲಿಕ್ಕೆ 2 ವರ್ಷ ನಿಮಗೆ ಬೇಕಾಗಿತ್ತ. 2 ವರ್ಷ ಆದ್ರೂ ಇನ್ನೂ ಕೂಡ ಇದರಲ್ಲಿ ಡ್ರಾದಲ್ಲಿ ಧೂಳು ಹತ್ತಿ ಅಟ್ಟೆ ಫೈಲ್ ಕೂತಿದೆ, ಅದಕ್ಕೇನು ಮುಟ್ಟಿಲ್ಲ. ಇವತ್ತು ಈ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂತ ಪ್ರಿಯಾಂಕಾ ಖರ್ಗೆ ಅವರು ರಾಜ್ಯ ಸರ್ಕಾರದಲ್ಲಿ ಪ್ರಭಾವಿ ಮಂತ್ರಿಗಳಾಗಿದ್ದಾರೆ. ಇವತ್ತು ನಮ್ಮ ಬೇಡಿಕೆಯನ್ನ ಅವರೇ ಸ್ಪಂದಿಸಬೇಕು ಅಂತೇಳಿ ನಾವು ಪೊಲೀಸ್ ಇಲಾಖೆಗೂ ಹೇಳಿದ್ದೀವಿ, ಪತ್ರಿಕೆ ಮುಖಾಂತರನು ಕೂಡ ಹೇಳಿದ್ದೀವಿ. ಬಂಧುಗಳೇ, ಒಂದು ಮಾತನ್ನ ಹೇಳ್ತೇನೆ, ನೀವೆಲ್ಲರೂ ಇವತ್ತು ಬಂದಿದ್ದೀರಿ ಸ್ವಾಭಿಮಾನದಿಂದ. ನಾವು ಯಾರು ಕೂಡ 1 ಪೈಸೆ ಹಣ ನಿಮಗೆ ನಾವು ಕೊಟ್ಟಿಲ್ಲ. ಇದು ನಿಜವಾದ ಕಟ್ಟಲಿಗರ ಸ್ವಾಭಿಮಾನದ ಹೋರಾಟ. ಹಾಗಾಗಿ ಈ ಒಂದು ಸರ್ಕಾರದಿಂದ ಉತ್ತರವನ್ನ ಪಡ್ಕೊಂಡೇ ನಾವು ಇಲ್ಲಿದು ಖಾಲಿ ಮಾಡ್ಬೇಕು. ಏನಾಗ್ತದೆ ಆಗೋದ್ರೆ ಇವತ್ತು ಕ್ರಾಂತಿಕಾರಿಯಾದಂತ ಹೋರಾಟ. ಹಾಗಾಗಿ ಪೊಲೀಸ್ ಇಲಾಖೆ, ಜಿಲ್ಲಾಡಳಿತಕ್ಕೆ ನಾವು ಇವತ್ತು ಹೇಳ್ತಾ ಇದ್ದೀವಿ, ಮನವಿ ಮಾಡ್ಕೋತಾ ಇದ್ದೀವಿ. 30 ವರ್ಷದಿಂದ ಈ ಸಮಾಜ ತುಳಿತಕ್ಕೊಳಗಾಗಿದೆ. ನಮಗೆ ನ್ಯಾಯ ಬೇಕಾಗಿದೆ, ಅದರ ಜೊತೆಗೆ ಸ್ಪಷ್ಟ ಭರವಸೆ ಬೇಕಾಗಿದೆ. ನಾವು ಸರ್ಕಾರದ ವಿರುದ್ಧ ಅಲ್ಲ, ಪ್ರಿಯಾಂಕಾ ಖರ್ಗೆ ಅವರ ವಿರುದ್ಧ ಅಲ್ಲ, ಯಾರೋ ಕಾಂಗ್ರೆಸ್ ಪಕ್ಷದ ವಿರುದ್ಧ ಈ ಹೋರಾಟ ಅಲ್ಲ. ನಮ್ಮ ಈ ಹೋರಾಟ ನಮ್ಮ ಸ್ವಾಭಿಮಾನದ ಹೋರಾಟ, ಈ ಸಮಾಜ ಎಷ್ಟಿಗಾಗಿ ಹೋರಾಟ. ಹಾಗಾಗಿ ನಮ್ಮ ಸಮಾಜದ ಎಲ್ಲ ಬಂಧುಗಳಿಗೆ ನಾನು ಹೇಳಿಕೆ ಬಯಸ್ತೇನೆ, ಯಾರಿಗೂ ಕೂಡ ಅವಾಚ್ಯಕವನ್ನ ಮಾತನಾಡದೆ, ನಾನು ನನ್ನ ಕೈ ತಗೊಳ್ಳದೆ ಯಾವುದೇ ಇನ್ನೊಂದು ಸಮಾಜಕ್ಕೆ ಅಹಿತಕರವಾದಂತ ಅವಹೇಳನಕಾರಿಯಾದಂತ ಸಮಾಜದ ಹೆಸರನ್ನ ಕೆಡಿಸಲಾರದಂತ ನಿಟ್ಟಿನಲ್ಲಿ ಮಾನ್ಯ ನಮ್ಮ ಗುರುಗಳು ಬಂದಿದ್ದಾರೆ. ಅವರ ಸಾನ್ನಿಧ್ಯದಲ್ಲಿ MLC ಅವರಿಗೆ ಬ್ರದರ್ ಖಾಲಿ ಆಗಲ್ಲ. ಪೊಲೀಸರು ಎಲ್ಲರೂ ತಿಳ್ಕೊಂಡ್ರೆ ಈ ಕೋಳಿ ಕಬ್ಬಲಿಗರು ಎಂದು ಆಗಲ್ಲ. 30 ವರ್ಷದ ಹಿಂದೆ ನಾವು ಜೈಲಿಗೆ ಹೋಗೋ ಪರವಾಗಿಲ್ಲ, ನಿಮ್ಮ ನಾಟಿಗೆ ಹೆದರಲ್ಲ, ನಿಮ್ಮ ಬೂಟಿಗೆ ಹೆದರಲ್ಲ, ನಿಮ್ಮ ಬಂದೂಕಿಗೆ ಹೆದರಲ್ಲ. ನಾವು ಸೌಜನ್ಯದಿಂದ ವರ್ತಿಸ್ತೀವಿ, ನೀವು ಸರಿಯಾಗಿ ವರ್ತಿಸ್ರಿ. ರಿಂಗ್ ರೋಡ್ ನಲ್ಲಿ ನಮ್ಮ ಗಾಡಿಯನ್ನ ನಿಂದಿರಿಸುವುದು ದಯವಿಟ್ಟು ಮಾಡಕ್ ಹೋಗ್ಬೇಡ್ರಿ. ಈ MLCಗಳು ಧ್ವಜವನ್ನ ತಿರುಗಿಸುವುದರ ಮುಖಾಂತರ ನಾವನ್ನ ತಿಮ್ಮಾಪುರ ಸರ್ಕಲ್ಗೆ ಹೋಗಿ ಜಿಲ್ಲಾ ಅಧಿಕಾರಿಗಳ ಕಚೇರಿ ಮುಂದೆ ಒಂದು ಕಡೆಗೆ ತಿಮ್ಮಾಪುರಕ್ಕೆ ಹೋಗೋ ರೋಡಿಗೆ, ಇನ್ನೊಂದು ಕಡೆಗೆ
ಈ ಕಡೆ ಸರ್ದಾರ್ ಈ ಜಗತ್ ಕಡೆಗೆ ಬರ ಕಡೆಗೆ, ಇನ್ನೊಂದು ಕಡೆಗೆ ಐವನ್ ಶಾಹಿಗೆ ಹೋಗೋ ರೋಡ್ ನಲ್ಲಿ ರೋಡ್ ಮೇಲೆ ಎಲ್ಲರಿಗೂ ಅಲ್ಲೇ ಕುತ್ಕೊಳ್ಳುವಂತದ್ದಾಗ್ಬೇಕು, ರೋಡ್ ಮೇಲೆ ಕುತ್ಕೊಳ್ಳುವಂತದ್ದಾಗ್ಬೇಕು. ಯಾರು ಹೇಳಿದ್ರು ಕೇಳ್ಬೇಡ್ರಿ, ಹೋರಾಟನ ಡೈವರ್ಟ್ ಮಾಡ್ತಾರೆ. ದಿನ ಸೇರ ಮಾತಲ್ಲ, ಎಲ್ಲರೂ ಟೈಮ್ ಕೊಟ್ಟು ಕೆಲಸ ಬಿಟ್ಟು ರೊಕ್ಕ ಖರ್ಚು ಮಾಡ್ಕೊಂಡು ಇಲ್ಲಿ ನಾವು ಬಂದಿವಿ. ನಾವು ಯಾರ ಗುಲಾಮಗಿರಿಯಲ್ಲೂ ಇಲ್ಲ, ಯಾರ ನಾವು ಅಧೀನಕ್ಕೂ ಒಳಪಟ್ಟಂತವ್ರಲ್ಲ, ಯಾರೇ ರಾಜಕೀಯ ಪಕ್ಷದವರು ದುಡ್ಡು ಕೂಡ ನಾವು ತಗೊಂಡು ಹೋರಾಟಕ್ಕೆ ಬಂದವರಲ್ಲ. ದುಡ್ಡು ಹಾಗಾಗಿ ಅಲ್ಲೇ DC ಆಫೀಸ್ ಮುಂದೆ ಕುತ್ಕೋಬೇಕು. ಈ ಜಿಲ್ಲೆಯ ಉಸ್ತುವಾರಿ ಸಚಿವರು ಸರ್ಕಾರದ ಪ್ರತಿನಿಧಿಗಳಾಗಿದ್ದಾರೆ, ಅವರಿಂದ ಸ್ಪಷ್ಟವಾದ ಉತ್ತರವನ್ನ ಬರುವವರೆಗೂ ನಮ್ಮ ಸ್ವಾಮೀಜಿಗಳು MLCಗಳು ಏನು ತೀರ್ಮಾನವನ್ನ ತೆಗೆದುಕೊಳ್ತಾರೆ, ಆ ತೀರ್ಮಾನವನ್ನ ತೆಗೆದುಕೊಂಡು ಅಂತಿಮವಾಗಿ ಹೋರಾಟವನ್ನ ಕೈ ಬಿಡುವವರೆಗೂ ಕೂಡ ದಯವಿಟ್ಟು ನೀವು ಯಾರು ಕಲಬುರಗಿ ಬಿಟ್ಟು ಕೈ ಹೊರಗೆ ಹೋಗ್ಬೇಡ್ರಿ. ಆ ಹೋರಾಟದ ಜಾಗ ಬಿಟ್ಟು ದೂರವಾಗಿ ನಿಂದಿರಬೇಡ್ರಿ, ಅಲ್ಲೇ ಕುತ್ಕೊಳ್ಳೋದಂತದ್ದಾಗ್ಲಿ. ಒಂದು ದಿನ ಉಪವಾಸ ಇದ್ರೆ ನಾವು ಸಾಯಲ್ಲ, ಒಂದು ದಿನ ಇದ್ರೆ ನಾವು ಸಾಯಲ್ಲ, ನ್ಯಾಯವನ್ನ ಪಡೆಯಬೇಕಾಗಿದೆ. ಹಾಗಾಗಿ ಈಗ ನಮ್ಮ ಗುರುಗಳು ಎರಡು ಮಾತುಗಳನ್ನ ಹೇಳಿ ಅದನ್ನ ಪ್ರಾರಂಭ ಮಾಡ್ತಾರೆ, ಅದಕ್ಕೆ ಚಾಲನೆ ಕೊಡ್ತಾರೆ ಅಂತ ಹೇಳಿ ಮಾನ್ಯ ಶಾಂತ ಭೀಷ್ಮ ಚೌಡಯ್ಯ ಮಹಾಸ್ವಾಮಿಗಳು ಎರಡು ಮಾತನ್ನ ಹೇಳಿ ಹೋರಾಟಕ್ಕೆ ಚಾಲನೆಯನ್ನು ಕೊಡ್ಬೇಕಂತ ಕೇಳ್ಕೊಳ್ತಾ ಇದ್ದಾರೆ.